ಎಲ್ಲರಿಗೂ ನಮಸ್ಕಾರ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವ ಮಾತನ್ನು ನಾವು ಎಲ್ಲಾ ಕಡೆ ಸಾಮಾನ್ಯವಾಗಿ ಕೇಳ್ತಾ ಇರ್ತೇವೆ. ಧೈರ್ಯ ಹೊಂದಿದ್ರೆ ನಾವು ಜಗತ್ತನ್ನೇ ಗೆಲ್ಲಬಹುದು ಅಂತಾರೆ. ಆದ್ರೆ ಈ ಧೈರ್ಯ ಬರೋದು ಎಲ್ಲಿಂದ? ಆತ್ಮವಿಶ್ವಾಸದಿಂದ. ಇದು ಎಲ್ಲಿಂದ ಬೆಳೀತದೆ? ಚಿಕ್ಕ ಮಕ್ಕಳಿರುವಾಗಲೇ ತನ್ನ ಸುತ್ತಮುತ್ತಲ ಪರಿಸರದಿಂದಲೇ ಬೆಳೀತದೆ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳಿಬೇಕಿದ್ರೆ ಅವರ ಸುತ್ತ ಒಂದು ಒಳ್ಳೆ ವಾತಾವರಣ ಬೇಕು ಅಂತ ನಮ್ಗೆಲ್ಲ ಗೊತ್ತುಂಟು. ಆದ್ರೆ ಕೆಲವೊಮ್ಮೆ ನನ್ಗೇ ಗೊತ್ತಿಲ್ಲದೆ ಪೋಷಕರ ಕೆಲವು ನಡವಳಿಕೆಗಳು ಮಕ್ಕಳ ಈ ಮುಖ್ಯ ಗುಣವನ್ನೇ ಹಾಳು ಮಾಡಬಹುದು. ನಮ್ಗೆ ತಿಳುವಳಿಕೆಗೆ ಬಾರದೆ ಮಗುವಿಗೆ ಒಳ್ಳೆಯದೇ ಆಗಲಿ ಎನ್ನುವಂತಹ ಭಾವನೆಯಿಂದ ಪೋಷಕರಾದ ನಾವು ಮಾಡುವ ತಪ್ಪುಗಳ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೇನೆ. ಆತ್ಮವಿಶ್ವಾಸ ಕಟ್ಟಲಿಕ್ಕೆ ವರ್ಷಗಳೇ ಬೇಕು. ಆದ್ರೆ ಅದನ್ನು ಒಡೆದು ಚೂರ್ ಚೂರ್ ಮಾಡ್ಲಿಕ್ಕೆ ನಾವು ತಿಳಿಯದೆಯೋ ಆಡುವ ಮಾತುಗಳೇ ಸಾಕು. ಹೇಗಂತ ಮುಂದೆ ನೋಡುವ. ಒಂದೆರಡು ಉದಾಹರಣೆ ಹೇಳ್ತೇನೆ ನೋಡಿ. ಮಕ್ಕಳು ಒಂದು ಸೇಬು ಹಣ್ಣು ತುಂಡು ಮಾಡ್ಲಿಕ್ಕೆ ಚಾಕು ತಗೊಂಡು ಬಂದ್ರು, ಅದನ್ನ ಮುಟ್ಬೇಡ, ಕೈ ಗಾಯ ಆಗ್ತದೆ. ಚೂಕಲ್ಲಿ ಆಡ್ಬೇಡ, ಬಿದ್ದು ಹೋಗ್ತೀಯಾ. ಇದೊಂದು ಮಾಡ್ಬೇಡ, ಕೈ ಸುಟ್ಟು ಹೋಗ್ತದೆ. ತಣ್ಣೀರಲ್ಲಿ ಆಟ ಆಡ್ಬೇಡ, ಶೀತ ಜ್ವರ ಬರ್ತದೆ. ನಾವು ಮಗುವಿನ ಒಳ್ಳೆಯದಕ್ಕೆ ಹೇಳ್ತೇವೆ. ಆದ್ರೆ ಇಂತಹ ಅತಿಯಾದ ರಕ್ಷಣೆಯಿಂದ ಮಗುವಿಗೆ ಸ್ವಂತ ಕಾಲ ಮೇಲೆ ನಿಲ್ಲುವ ಸಾಮರ್ಥ್ಯವೇ ಬೆಳೆಯುವುದಿಲ್ಲ. ಮನಸ್ಸಿನಲ್ಲಿ ಏನೋ ಹೆದರಿಕೆ ಹುಟ್ಟುತ್ತದೆ. ಇಲ್ಲಿಂದ ಮಗು ತನ್ನ ಮೇಲೆ ತಾನು ನಂಬಿಕೆ ಕಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತದೆ. ಅದಕ್ಕೆ ಹೇಳೋದು, ಮಗುವಿಗೆ ಸಣ್ಣ ಪುಟ್ಟ ಗಾಯಗಳು ಆದ್ರೆ ಆಗ್ಲಿ, ಸೋಲು ಅನುಭವಿಸ್ಲಿ, ಆಗ್ಲೇ ಮಕ್ಕಳು ಎದ್ದು ನಿಂತು ಗಟ್ಟಿಯಾಗುದು. ಹಾಗಾದ್ರೆ ಪರಿಹಾರ ಏನು? ತುಂಬಾ ಸುಲಭ. ಮಕ್ಕಳಿಗೆ ಮೊದಲಿನಿಂದಲೇ ಸಣ್ಣ ಪುಟ್ಟ ಜವಾಬ್ದಾರಿ ಕೊಡಿ. ನಿಮ್ಮ ಮನೆ ಕೆಲಸದ ಮಧ್ಯೆ ಸಣ್ಣ ಸಣ್ಣ ಕೆಲಸ ಮಕ್ಕಳಿಗೂ ಕೊಡಿ. ತಮ್ಮ ಬ್ಯಾಗ್ ತಾವೇ ಜೋಡಿಸಿಕೊಳ್ಳಲಿ, ತನ್ನ ಬಟ್ಟೆ ತಾನೇ ಮಡಿಸ್ಲಿಕ್ಕೆ ಬಿಡಿ. ಅದು ಬಿಟ್ಟು ಶಾಲೆಯ ಬಾಗಿಲಿನವರೆಗೂ ಮಗುವಿನ ಬ್ಯಾಗ್ ಟಿಫಿನ್ ಸಮೇತ ನೀವೇ ಹೊತ್ತುಕೊಂಡು ಹೋದ್ರೆ ಮಗು ಗಟ್ಟಿಯಾಗುದು ಯಾವಾಗ? ಹತ್ತಿರದ ಅಂಗಡಿಯಿಂದ ಸಣ್ಣ ಪುಟ್ಟ ಸಾಮಾನ್ ತರ್ಲಿಕ್ಕೆ ಹೇಳಿ. ಪಕ್ಕದ ಮನೆ ಆಂಟಿ ಹತ್ರ ಏನಾದ್ರೂ ಬೇಕಿದ್ರೆ ತರ್ಲಿಕ್ಕೆ ಹೇಳಿ. ಇಲ್ದಿದ್ರೆ ಅವ್ರಿಗೆ ಏನಾದ್ರೂ ಕೊಡ್ಬೇಕಿದ್ರೆ ಮಕ್ಕಳ ಕೈಯಲ್ಲೇ ಕೊಟ್ಟು ಕಳಿಸಿ. ಇದು ಮಕ್ಕಳಿಗೆ ಎಷ್ಟು ಖುಷಿ ಕೊಡ್ತದೆ ಅಂತ ಹೇಳಿದ್ರೆ ತಾನು ಕೆಲಸ ಮಾಡ್ತಾನೆ ಅಂತ ನಂಬಿಕೆ ಬರ್ತದೆ. ಅದು ಬಿಟ್ಟು ಸಣ್ಣ ಮಕ್ಕಳಿದ್ದಾಗ ಕೆಲಸ ಮಾಡಿಸದೆ ದೊಡ್ಡವರಾದ್ಮೇಲೆ ಇದನ್ನು ಜೂಡ ಆಂಟಿಗೆ ಕೊಟ್ಟು ಬಾ ಮಗ ಅಂತ ಹೇಳಿದ್ರೆ ನಂಗಾಗಲ್ಲಮ್ಮ ಅಂತ ಕಡ್ಡಿ ಮುರಿದಾಗಿ ಹೇಳಿಬಿಡ್ತಾರೆ. ಆದ್ರಿಂದ ನೀವು ಬೆಳೆದಂತೆ ಮಕ್ಕಳಿಗೆ ಸಹಜವಾಗಿ ಬೆಳಿಲಿಕ್ಕೆ ಬಿಡಿ. ಇನ್ನು ಬೇರೆ ಮಕ್ಕಳ ಜೊತೆ ಹೋಲಿಕೆ ಮಾಡುದು, ಇದನ್ನಂತೂ ನನ್ನ ಮೊದಲ ವಿಡಿಯೋಗಳಲ್ಲಿಯೇ ಸುಮಾರು ಸಲ ಹೇಳಿದ್ದೇನೆ. ಇದು ನಿಮ್ಗೆ ಗೊತ್ತಿಲ್ಲದ ವಿಷಯ ಕೂಡ ಅಲ್ಲ. ಆದ್ರೂ ಇದು ಹೆಚ್ಚಿನ ಪೋಷಕರಲ್ಲಿ ಇರುವಂತಹ ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು. ನಾವು ಮಕ್ಕಳ ಆತ್ಮವಿಶ್ವಾಸಕ್ಕೆ ಕೊಡುವ ದೊಡ್ಡ ಪೆಟ್ಟು ಅಂದ್ರೆ ಒಂದು ಮಗುವಿನೊಂದಿಗೆ ಇನ್ನೊಂದು ಮಗುವಿನ ಹೋಲಿಸುವುದು. ಒಂದೆರಡು ಸ್ಯಾಂಪಲ್ ನೋಡಿ. ಮಗು ಒಂದು ದಿನ ಶಾಲೆಯಿಂದ ಖುಷಿ ಖುಷಿಯಾಗಿ ಬಂದು, ಅಪ್ಪ ಅಮ್ಮ ನಾನು ಎಲ್ಲ ಸಬ್ಜೆಕ್ಟ್ ನಲ್ಲೂ ಪಾಸ್ ಆಗಿದ್ದೇನೆ ಅಂತ ತುಂಬಾ ಸಂತೋಷದಿಂದ ಪ್ರೋಗ್ರೆಸ್ ಕಾರ್ಡ್ ಕೊಟ್ಟು ಸೈನ್ ಹಾಕ್ಲಿಕ್ಕೆ ಹೇಳಿದ್ರೆ, ಪ್ರೋಗ್ರೆಸ್ ಕಾರ್ಡ್ ಅನ್ನು ಸರಿಯಾಗಿ ನೋಡುವ ಮೊದಲೇ ಪೋಷಕರು ಮಾಡುವ ದೊಡ್ಡ ತಪ್ಪು ಅಂದ್ರೆ, ಅವಿನಾಶ್ಗೆ 100ಕ್ಕೆ 100 ಮಾರ್ಕ್ ಬಂದಿತ್ತು, ಪಲ್ಲವಿ ಕ್ಲಾಸಿಗೆ ಸೆಕೆಂಡ್ ಯಾವಾಗ್ಲೂ ಬರ್ತಾಳೆ, ನೀನು ಬರೀ ಪಾಸ್ ಆಗಿದ್ದಕ್ಕೆ ಇಷ್ಟು ಖುಷಿ ಪಡ್ತೀಯ, ನಾಚಿಕೆ ಆಗುದಿಲ್ಲ ನಿನ್ಗೆ ಅಂತ ಮಗುವಿನ ಉತ್ಸಾಹಕ್ಕೆ ಕಂಡೀರು ಹಾಕಿ ಬಿಡ್ತೇವೆ. ಪಾಪ ಆ ಮಗು ಶಾಲೆಯಿಂದ ಮನೆಗೆ ಬರುವಾಗ ಮನಸ್ಸಿನಲ್ಲಿ ಎಣಿಸಿಕೊಂಡದ್ದೇ ಬೇರೆ, ನಾನು ಎಲ್ಲ ವಿಷಯದಲ್ಲಿ ಪಾಸ್ ಆಗಿದ್ದೇನೆ, ಇವತ್ತು ಅಪ್ಪ ಅಮ್ಮ ತುಂಬಾ ಮುದ್ದು ಮಾಡ್ತಾರೆ ಅಂತ. ಆದ್ರೆ ಮನೆಗೆ ಬಂದ ಮೇಲೆ ಎಲ್ಲ ಉಲ್ಟಾ ಆಗ್ತದೆ. ಹಾಗಂತ ಅಪ್ಪ ಅಮ್ಮ ಮಗುವಿಗೆ ನೋವಾಗ್ಲಿ ಅಂತ ಹೇಳಿ ಬೇರೆ ಮಕ್ಕಳ ಜೊತೆ ಹೋಲಿಸಿ ಬೈಯುವುದಲ್ಲ. ನಮ್ಮ ಮಕ್ಕಳು ಕೂಡ ಎಲ್ಲರಿಗಿಂತ ಹೆಚ್ಚು ಮಾರ್ಕ್ ತೆಗಿಬೇಕು, ಎಲ್ಲದರಲ್ಲೂ ಮುಂದೆ ಇರಬೇಕು ಅಂತ ಹಂಬಲದಿಂದ ಮಗುವಿನ ಮೇಲಿನ ಪ್ರೀತಿಯಿಂದಲೇ ಈ ರೀತಿ ನಾವು ಹೇಳಿರ್ತೇವೆ. ಆದ್ರೆ ನಮ್ಮ ಲೆಕ್ಕಾಚಾರ ತಪ್ಪು. ಮಕ್ಕಳನ್ನು ಬೇರೆ ಮಕ್ಕಳ ಜೊತೆ ಹೋಲಿಸಿದಾಗ ಅವರಿಗೆ ತನ್ನ ಬಗ್ಗೆ ಕೀಳರಿಮೆ ಬರ್ತದೆ, ನಾನು ವೀಕ್ ಅನ್ನೋ ಭಾವನೆ ಬೆಳೀತದೆ. ಇದರಿಂದ ಅವರ ಧೈರ್ಯ ಕಡಿಮೆ ಆಗ್ತದೆ, ಹಾಗೆ ಆತ್ಮವಿಶ್ವಾಸ ಹೊರಟು ಹೋಗ್ತದೆ. ಆತ್ಮವಿಶ್ವಾಸ ಕಡಿಮೆ ಇರುವ ಮಕ್ಕಳು ಯಾವ ಕೆಲಸ ಕೊಟ್ರು ನನ್ನಿಂದ ಆಗಲ್ಲ ಅಂತ ಮೊದಲೇ ಸೋಲೊಪ್ಪಿಕೊಂಡು ಬಿಡ್ತಾರೆ. ಆಮೇಲೆ ಪ್ರಯತ್ನವನ್ನೇ ಮಾಡುದಿಲ್ಲ. ಹಾಗೆ ತಮ್ಮಲ್ಲಿರುವಂತಹ ಕೀಳರಿಮೆಯಿಂದಾಗಿ ತಮ್ಮ ತಪ್ಪಿಲ್ಲದೆ ಇದ್ರು ಸಾರಿ 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 ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ. ಹಾಗೆ ಯಾವ್ದಾದ್ರು ವಿಷಯದ ಬಗ್ಗೆ ಸರಿಯಾಗಿ ಅರ್ಥ ಆಗದೆ ಸಂಶಯ ಬಂದ್ರು ಕ್ಲಾಸಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಹೆದರ್ತಾರೆ. ಗುಂಪಿನಿಂದ ದೂರ ಇರ್ತಾರೆ. ಹೊಸಬರನ್ನು ಕಂಡ್ರೆ ಭಯ, ಬೆರೀಲಿಕ್ಕೆ ಹಿಂದೆಟ್ಟು ಹಾಕ್ತಾರೆ. ಶಾಲೆಯಲ್ಲಿ ಕ್ಲಾಸಲ್ಲಿ ಅಕಸ್ಮಾತ್ ಲೀಡರ್ ಆಗುವ ಅವಕಾಶ ಬಂದ್ರು ಕೂಡ ಬೇಡ ಅಂತ ಹಿಂದೆ ಸರಿತಾರೆ. ಇನ್ನು ಒಂದು ಮುಖ್ಯ ಅಂಶ ಅಂತ ಹೇಳಿದ್ರೆ, ಬೇರೆಯವರನ್ನು ಅತಿಯಾಗಿ ನಂಬ್ತಾರೆ. ಸ್ವಂತ ನಿರ್ಧಾರ ತಗೊಳ್ಳಿಕ್ಕೆ ಆಗದೆ
ಫ್ರೆಂಡ್ಸ್ ಹೇಳಿದಾಗೆ ಕೇಳ್ತಾರೆ. ಅದರಲ್ಲಿ ಚಾಲಾಕಿ ಫ್ರೆಂಡ್ಸ್‌ಗಳಿದ್ರೆ ಈ ಮಗುವಿನಿಂದ ತಪ್ಪು ಮಾಡಿಸಿ ಅವರು ಓಡಿ ಹೋಗ್ತಾರೆ. ಶಿಕ್ಷೆ ಪಾಪ ಈ ಮಗುವಿಗೆ ಆಗ್ತದೆ. ಮತ್ತೆ ಓದಿನ ವಿಷಯಕ್ಕೆ ಬಂದ್ರೆ, ಓದಿದ್ರು ಮರ್ತ್ ಹೋಗ್ತದೇನೋ ಅನ್ನುವಂತಹ ಹೆದರಿಕೆಯಿಂದ, ತನ್ನ ಮೇಲೆ ತನಗೇ ಅಪನಂಬಿಕೆಯಿಂದ ಪರೀಕ್ಷೆಗೆ ಭಯ ಪಡ್ತಾರೆ. ಅಪ್ಪ ಅಮ್ಮ ಆಗ್ಲಿ, ಟೀಚರ್ ಆಗ್ಲಿ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ತಲೆ ತಗ್ಗಿಸುವುದು ಯಾಕೆ ಹೇಳಿ? ಉತ್ತರ ಗೊತ್ತಿದ್ರು ಹೇಳಲಿಕ್ಕೆ ಆಗದ ಭಯದಿಂದ ಐ ಕಾಂಟ್ಯಾಕ್ಟ್ ಮಾಡದೆ ತಲೆ ತಗ್ಗಿಸಿ ಬಿಡ್ತಾರೆ. ಪೋಷಕರು ಮನೆಯಲ್ಲಿ ಏನಾದ್ರೂ ತಮಾಷೆಗೆ ಒಂದು ವಿಷಯ ಹೇಳಿದ್ರು ಕೂಡ ನೊಂದುಕೊಂಡು ಅಳುವುದು, ಕೋಪ ಮಾಡುವುದು, ಇವೆಲ್ಲ ಆತ್ಮವಿಶ್ವಾಸದ ಕೊರತೆಯೇ. ನೋಡಿ, ನನ್ನಲ್ಲಿಗೆ ಆಪ್ತ ಸಮಾಲೋಚನೆಗಾಗಿ ಬರುವಂತಹ ಎಷ್ಟು ಪೋಷಕರದ್ದು ದೂರು ಇದೆ. ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಬೇರೆ ಮಕ್ಕಳ ಜೊತೆ ಹೋಲಿಸಿ ಹೋಲಿಸಿ ಪೋಷಕರೇ ಮಕ್ಕಳ ಆತ್ಮವಿಶ್ವಾಸ ಕಡಿಮೆ ಮಾಡಿ ಮತ್ತೆ ನನ್ನಲ್ಲಿಗೆ ಬಂದು ದೂರ ಹೇಳ್ತಾರೆ. ನಾವು ಮಗುವಿಗೆ ಎಲ್ಲಾ ಸೌಕರ್ಯ ಒದಗಿಸಿದ್ರು ಮಾತು ಕೇಳುವುದಿಲ್ಲ, ಮಾರ್ಕ್ ತೆಗೆಯುವುದಿಲ್ಲ ಅಂತ. ನೆನ್ಪಿಡಿ ಪೋಷಕರೇ, ಮಕ್ಕಳು ದೊಡ್ಡವರಾದ ಮೇಲೆ ಮಾರ್ಕ್ ಕಾರ್ಡ್ ಯಾರು ಕೇಳುವುದಿಲ್ಲ. ಆದ್ರೆ ಧೈರ್ಯ, ಆತ್ಮವಿಶ್ವಾಸ ಇದ್ರೆ ಎಲ್ಲಿ ಬೇಕಿದ್ರೂ ಗೆಲ್ತಾರೆ. ಪ್ರತಿ ಮಗುವಿನಲ್ಲಿ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರ್ತದೆ. ಪೋಷಕರೇ, ದಯವಿಟ್ಟು ಹೋಲಿಕೆಯನ್ನು ನಿಲ್ಲಿಸಿ. ಹಾಗಿದ್ರೆ ಮತ್ತೇನ್ ಮಾಡ್ಬೋದು? ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ, ಮಕ್ಕಳ ಸಣ್ಣ ಸಣ್ಣ ಪ್ರಯತ್ನಕ್ಕೂ ಮೆಚ್ಚುಗೆ ತಿಳಿಸಿ, ಶಬಾಸ್, ಗುಡ್ ಅಂತ ಬೆನ್ನು ತಟ್ಟಿ. ನಮ್ಗೆ ಗೊತ್ತಿದೆ ಅವರ ಪ್ರಯತ್ನ ಸಣ್ಣದು ಅಂತ, ಆದ್ರೆ ಮಕ್ಕಳ ಮಟ್ಟಕ್ಕೆ ಅದೇ ದೊಡ್ಡದು. ಮಗುವಿನ ಆತ್ಮವಿಶ್ವಾಸ ಬೆಳಿಲಿಕ್ಕೆ ನಿಮ್ಮ ಒಂದು ಬೆನ್ನು ತಟ್ಟುವಿಕೆ ಸಾಕು. ಪೋಷಕರೇ, ಮಕ್ಕಳಿಗೆ ಬರೀ ಹೇಳುವುದನ್ನು ಬಿಟ್ಟು ಕೇಳಿಸಿಕೊಳ್ಳಿ. ದಿನ 15 ನಿಮಿಷ ಆದ್ರೂ ಮಗುವಿನ ಮಾತು ಕೇಳಿ. ಸಲಹೆ ಬೇಡ, ಸುಮ್ಮನೆ ಕೇಳಿ. ಇಲ್ಲಿ ಒಂದು ಸಂದರ್ಭ ನನ್ಗೆ ನೆನಪಿಗೆ ಬಂತು. ನನ್ನ ಮಗಳನ್ನು ಸಂಜೆ ದಿನ ಅವಳಪ್ಪ ಶಾಲೆಯಿಂದ ಕರ್ಕೊಂಡು ಬರ್ತಾ ಇದ್ರು. ಕೆಲವೊಮ್ಮೆ ನಾನು ಹೋಗ್ತಾ ಇದ್ದೆ. ಆಗ ಅವಳು ಸಿಕ್ಕಿದ ಕೂಡ್ಲೆ ಶಾಲೆಯಲ್ಲಿ ಹಾಗಾಯ್ತು ಹೀಗಾಯ್ತು ಅಂತ ಹೇಳಲಿಕ್ಕೆ ಶುರು ಮಾಡಿದ್ರೆ ಮನೆ ಬರುವವರೆಗೂ ಮಾತಾಡ್ತಾನೆ ಇರ್ತಿದ್ಲು. ನಾವು ಏನು ಹೇಳದೆ ಹೌದ ಮಗ, ಹೌದ ಮಗ ಅಂತ ಹೋಗ್ಬಿಡ್ತಿದ್ದೆವು ಅಷ್ಟೇ. ಇದ್ರಿಂದ ಅವಳ ಆತ್ಮವಿಶ್ವಾಸ ಬೆಳೀತಾ ಹೋಯ್ತು. ಸಂಶಯ ಬಂದ್ರೆ ಪ್ರಶ್ನೆ ಕೇಳುವಂತಹ ಗುಣ ಬೆಳೀತು. ನಾವು ಮಾಡಿದ್ದಿಷ್ಟೇ, ಯಾರೊಂದಿಗೂ ಅವಳನ್ನು ಹೋಲಿಸ್ಲಿಲ್ಲ. ಬದಲಾಗಿ ಅವಳಲ್ಲಿರುವಂತಹ ಸಾಮರ್ಥ್ಯವನ್ನು ಗುರುತಿಸಿ ಪ್ರೋತ್ಸಾಹ ನೀಡಿದೆವು ಅಷ್ಟೇ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಪೋಷಕರೇ, ನಿಮ್ಮ ಮಕ್ಕಳು ಬೇರೆ ಯಾರ ಹಾಗೂ ಆಗುದು ಬೇಡ. ಸ್ವಂತ ಕಾಲ ಮೇಲೆ ನಿಂತು ತಮ್ಮ ವ್ಯಕ್ತಿತ್ವ ರೂಪಿಸಲಿ. ಪೋಷಕರು ಮಾಡುವ ಇನ್ನೊಂದು ತಪ್ಪು ಏನಂತಂದ್ರೆ, ಖುದ್ದಾಗಿ ಮಗುವಿನ ಪರವಾದ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು. ಎಲ್ಲವನ್ನ ನಾವೇ ನಿರ್ಧಾರ ಮಾಡಿಬಿಟ್ರೆ ಮಕ್ಕಳಿಗೆ ಅನಿಸ್ತದೆ ನಮ್ಮ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ ಅಂತ. ಕೆಲವು ಮಕ್ಕಳು ಸ್ವಲ್ಪ ತಿರುಗಿ ಬಿದ್ದು ಪ್ರಶ್ನೆ ಕೇಳ್ತಾರೆ, ಆದ್ರೆ ತಮ್ಮ ಮಾತಿಗೆ ಬೆಲೆ ಸಿಗುವುದಿಲ್ಲ ಅಂತ ಗೊತ್ತಾದ್ರೆ ಮತ್ತೆ ತನಗಾಗಿ ತಾನು ಸ್ವಂತ ಯೋಚಿಸುವ, ತನ್ನ ಗುರಿ ನಿರ್ಧರಿಸುವ, ತನ್ನ ಬಗ್ಗೆ ದೊಡ್ಡ ದೊಡ್ಡ ಕನಸು ಕಾಣುವ ಅಭ್ಯಾಸವನ್ನು ಬಿಟ್ಟು ಬಿಡ್ತಾರೆ. ಏನ್ ಹೇಳಿದ್ರು ಅಪ್ಪ ಅಮ್ಮ ಹೇಳಿದ ಹಾಗೆ ಅಲ್ವಾ ಅನ್ನುವ ಭಾವನೆ ಬಂದ್ಬಿಡ್ತದೆ. ಚಿಕ್ಕ ಉದಾಹರಣೆ ನೋಡುವ. ಎಲ್ಲಿಗಾದ್ರೂ ಹೋಗುದಾದ್ರೂ ಮಗು ಯಾವ ಬಟ್ಟೆ ಹಾಕ್ಬೇಕು ಅಂತ ನಾವೇ ನಿರ್ಧಾರ ಮಾಡಿ ಬಿಡ್ತೇವೆ. ಮಕ್ಕಳ ಆಯ್ಕೆಗೆ ಅವಕಾಶವನ್ನೇ ಕೊಡುವುದಿಲ್ಲ. ಹಾಗೆಂತ ಮಗುವಿಗೆ ಯಾವುದೋ ಹಳೆಯ ಬಟ್ಟೆ ಮೇಲೆ ಬಹಳ ಇಷ್ಟ ಇರ್ಬೋದು. ಆಗ ಕನಿಷ್ಠ 2-3 ಬಟ್ಟೆಯನ್ನಾದ್ರೂ ತೋರಿಸಿ, ಮಗ ಇದರಲ್ಲಿ ನಿಂಗೆ ಇಷ್ಟ ಇರೋದು ಆರಿಸಿಕೋ ಅಂತ ಆಯ್ಕೆಗೆ ಅವಕಾಶ ಕೊಡಿ. ಇದಷ್ಟೇ ಅಲ್ಲ, ಮಗು ಯಾವ ಆಟ ಆಡ್ಬೇಕು, ಯಾರ ಜೊತೆಗೆ ಆಡ್ಬೇಕು, ಮತ್ತೆ ಯಾರ ಜೊತೆ ಮಾತಾಡ್ಬೇಕು ಅಂತ ನಾವೇ ನಿರ್ಧರಿಸಿ ಬಿಡ್ತೇವೆ. ಮಗುವಿಗೆ ಕ್ರಿಕೆಟ್ ಇಷ್ಟ, ಆದ್ರೆ ಚೆಸ್ ಆಡಿದ್ರೆ ಮಕ್ಕಳು ಬುದ್ಧಿವಂತರಾಗ್ತಾರೆ ಅಂತ ಯಾರೋ ಹೇಳಿದ್ದು ಕೇಳಿ ಅದು ನಮ್ಮ ಮಗುವಿಗೆ ಇಷ್ಟ ಇದೆಯೋ ಇಲ್ವಾ ಅಂತ ಯೋಚಿಸದೆ ಅಂಗಡಿಯಿಂದ ಒಂದಷ್ಟು ಹಣ ಕೊಟ್ಟು ಚೆಸ್ ಬೋರ್ಡು ತಂದು ಬಿಡ್ತೇವೆ. ಆದ್ರೆ ಮಕ್ಕಳು ಒಂದು ದಿನವೂ ಅದನ್ನು ಬಿಚ್ಚಿ ಆಡೋದಿಲ್ಲ. ಸುಮ್ನೆ ಮೂಲೆಯಲ್ಲಿ ಬಿದ್ದಿರ್ತದೆ. ಹೊರಗಂತೂ ಕ್ರಿಕೆಟ್ ಆಡ್ಲಿಕ್ಕೆ ಬಿಡುದಿಲ್ಲ. ಮನೆಯಲ್ಲಾದ್ರೂ ಆಡ್ತೇನೆ ಅಂತ ಹೇಳಿ ಯೋಚಿಸಿ ಎಲ್ಲ ಅಪ್ಪ ಅಮ್ಮನನ್ನು ಪುಸಲಾಯಿಸಿ ಮೊಬೈಲ್ ತಗೊಂಡು ಕೂತಲ್ಲೇ ಕೂತು ಕ್ರಿಕೆಟ್ ಗೇಮ್ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಪೋಷಕರಿಗಂತೂ ಸಮಾಧಾನ. ಏನೇ ಆಗ್ಲಿ, ನನ್ನ ಮಕ್ಕಳು ಮನೆ ಬಿಟ್ಟು ಹೋಗುದಿಲ್ಲ, ಮನೆಯಲ್ಲೂ ಯಾವ ಕಿರಿಕಿರಿ ಇಲ್ಲ ಅಂತ. ಆದ್ರೆ ಮುಂದೆ ಏನಾಗ್ತದೆ ಅಂತ ಹೇಳಿ ನಾನು ಈಗಾಗ್ಲೇ ಮೊಬೈಲ್ ಚಟದ ಬಗ್ಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ, ಬೇಕಾದ್ರೆ ನೋಡಿಕೊಳ್ಬಹುದು. ಮಕ್ಕಳು ಹೊರಗೆ ಹೋಗಿ ಆಡಿ ಜಿಗಿದು ಬಿದ್ದು ಎದ್ದು ಆಡ್ಬೇಕಾದ ಪ್ರಾಯದಲ್ಲಿ ನಾವೇ ಮಕ್ಕಳನ್ನು ಅದಾಡು ಇದಾಡು ಅಂತ ಕಟ್ಟಿ ಹಾಕಿ ಬಿಡ್ತೇವೆ. ಇನ್ನು ಹೇಳ್ಬೇಕು ಅಂದ್ರೆ, ಏನಾದ್ರೂ ಹವ್ಯಾಸಗಳನ್ನು ಕಲಿಬೇಕಾದ್ರೂ ಅದರ ನಿರ್ಧಾರ ಮಾತ್ರ ಪೋಷಕರದ್ದೇ ಆಗಿರ್ತದೆ. ಮಗುವಿಗೆ ಗಿಟಾರ್ ಕಲೀಲಿಕ್ಕೆ ಆಸೆ, ಅಪ್ಪ ಅಮ್ಮ ಸಂಗೀತ ಕಲಿ, ಡ್ಯಾನ್ಸ್ ಕಲಿ, ಕರಾಟೆ ಕಲಿ ಅಂತ ಅವರ ಆಸೆಯನ್ನು ಮಕ್ಕಳಿಗೆ ಹೇರಿ ಬಿಡ್ತಾರೆ. ಮುಂದೇನಾಗ್ತದೆ? ಅಪ್ಪ ಅಮ್ಮ ಒತ್ತಾಯಿಸಿದ್ರು ಅಂತ ಹೇಳಿ ಫೀಸ್ ಕಟ್ಟಿದ್ದಕ್ಕೆ 1-2 ತಿಂಗಳು ಹೋಗಿ ಆಸಕ್ತಿ ಇಲ್ಲದೆ ಏನಾದ್ರೂ ನೆಪ ಹೇಳಿ ನಿಲ್ಲಿಸಿ ಬಿಡ್ತಾರೆ. ಆಗ ನಾವೇ ಬೈತೇವೆ,
ಒಂದು ನೆಟ್ಟಗೆ ಕಲೀಲಿಕ್ಕೆ ಆಗುದಿಲ್ಲ ನಿಂಗೆ ಅಂತೇಳಿ. ಇಲ್ಲಿ ಮತ್ತೆ ಹೋಲಿಕೆ ಶುರು ಆಗ್ತದೆ. ಪಕ್ಕದ ಮನೆಯ ರಾಕೇಶ ಎಷ್ಟು ಚೆನ್ನಾಗಿ ಸಂಗೀತ ಕಲಿತಾನೆ, ನಿಂಗೇನು ಗಾಡಿ ಅಂತ. ಪೋಷಕರೇ, ಪಕ್ಕದ ಮನೆ ರಾಕೇಶ ಯಾವತ್ತು ನಿಮ್ಮ ಮಗು ಆಗುದಿಲ್ಲ ಅನ್ನೋ ವಿಷಯ ನಿಮ್ಗೆ ಗೊತ್ತಿರ್ಬೇಕು. ನಿಮ್ಮ ಮಗು ನಿಮ್ಮ ಮಗುವಿನ ಹಾಗೇ ಇರ್ಬೇಕು ಹೊರತು ಬೇರೆಯವರ ಮನೆಯ ಮಗುವಿನ ತರ ಇರಬಾರ್ದು. ಇನ್ನು ಮುಂದುವರಿಸಿ ಹೇಳುದಾದ್ರೆ, ಮಕ್ಕಳು ದೊಡ್ಡವರಾದ ಮೇಲೆ ತಾವು ಮುಂದೆ ಏನಾಗಬೇಕು ಅಂತ ಸ್ವತಃ ನಿರ್ಧರಿಸುವಂತಹ ಸ್ವಾತಂತ್ರ್ಯವನ್ನು ಕೆಲವು ಪೋಷಕರು ಕೊಡುವುದಿಲ್ಲ. ತಮ್ಮದೇ ಕನಸುಗಳನ್ನು ಮಕ್ಕಳ ಮೇಲೆ ಹೇರಿ, ನಾನು ಡಾಕ್ಟರ್ ಆಗ್ಲಿಲ್ಲ, ನೀನಾದ್ರೂ ಆಗು, ನನ್ನ ಅಣ್ಣ ತಮ್ಮಂದಿರ ಮಕ್ಕಳು ಎಲ್ಲ ಇಂಜಿನಿಯರ್ಸೇ, ನೀನು ಅದನ್ನೇ ಓದು ಮಗ ಅಂತ ನಮ್ಮ ಆಸೆಯನ್ನು ನಿರ್ಧಾರದ ರೂಪದಲ್ಲಿ ಹೇಳಿಬಿಡ್ತೇವೆ. ನಿಮ್ಮ ಆಸೆ ಬೇರೆ, ಮಗುವಿನ ಆಸಕ್ತಿ ಬೇರೆ. ಹಾಗಾದ್ರೆ ಇದಕ್ಕೆ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ, ಮಗುವಿಗೆ ನೀವು ಹಲವಾರು ದಾರಿ ತೋರಿಸಿ, ನಡಿಬೇಕಾದವ್ರು ಅವರೇ ಅಲ್ವಾ. ಬಲವಂತ ಮಾಡಿದ್ರೆ ಒಪ್ಲಿಕ್ಕೆನೂ ಒಪ್ಪಿಕೊಳ್ತಾರೆ. ಆಮೇಲೆ ಈ ಒಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು ಅನ್ನೋ ಹಾಗೆ ಮಗು ಇಷ್ಟ ಇಲ್ಲದೆ ಇದ್ರೂ ಕೆಲಸವನ್ನು ಬದುಕಲಿಕ್ಕಾಗಿ ಮಾಡ್ತಾ ನೆಮ್ಮದಿಯನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಬರ್ತದೆ. ಇದರಿಂದ ನಾವು ಏನು ಸಾಧಿಸಿದ ಹಾಗಾಯ್ತು? ಯೋಚನೆ ಮಾಡಿ ಪೋಷಕರೇ. ನಮ್ಮ ಆಸೆಯನ್ನು ತೀರ್ಬಹುದು, ಆದ್ರೆ ಮಕ್ಕಳಿಗೆ ನೆಮ್ಮದಿಯ ಬದುಕನ್ನು ಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಯ್ತಾ? ಇಲ್ಲ. ಆಮೇಲೆ ಅವರ ಪರದಾಟ ನೋಡ್ಲಿಕ್ಕಾಗದೆ ನಾವು ತಪ್ಪು ಮಾಡಿದ್ದೇವೇನೋ ಅನ್ನೋ ನೋವು ನಮ್ಮನ್ನು ಸದಾ ಕಾಡ್ತಾ ಇರಬಾರ್ದಲ್ವಾ. ಹಾಗಾಗಿ ಪೋಷಕರೇ, ಮಗುವಿನ ಪರವಾಗಿ ಎಲ್ಲಾ ನಿರ್ಧಾರಗಳನ್ನು ನಾವೇ ತೆಗೆದುಕೊಳ್ಳುವ ಬದಲು ಮಕ್ಕಳ ನಿರ್ಧಾರ, ಅವರ ಆಸಕ್ತಿ ನಿಜವಾಗಿಯೂ ತಪ್ಪಾಗಿದ್ದಲ್ಲಿ ಮುಂದೆ ದಾರಿ ತೋರಿಸಿ, ಮನವರಿಕೆ ಮಾಡಿ ಅಷ್ಟೇ. ತಾಳ್ಮೆಯಿಂದ ಮಕ್ಕಳ ಎಲ್ಲಾ ಸಂಶಯಗಳಿಗೂ ಉತ್ತರಿಸಿ ಸಾಕು. ಮತ್ತೊಂದೆಂತಂದ್ರೆ, ಮಕ್ಕಳ ಆತ್ಮವಿಶ್ವಾಸವನ್ನು ಕುಗ್ಗುವ ಹಾಗೆ ಮಾಡುವ ತಪ್ಪಂದ್ರೆ ಪೋಷಕರ ಜಗಳ, ಹತಾಶೆಗೆ ಮಗುವನ್ನು ಗುರಿ ಮಾಡುದು. ಇದಂತೂ ಬಿಡಿ, ಸರ್ವೇ ಸಾಮಾನ್ಯವಾಗಿ ಹೆಚ್ಚಿನ ಮನೆಗಳಲ್ಲಿ ತಿಂಗಳಿಗೆ ಕಡೇ ಪಕ್ಷ ಒಂದೆರಡು ಸಲ ಆದ್ರೂ ನಡೆಯುವ ಪ್ರಸಂಗವೇ. ಕೆಲಸದ ಜಾಗದಲ್ಲಿ ಆದ ಟೆನ್ಷನ್, ಹಾಗೆ ಗಂಡ ಹೆಂಡತಿ ಜಗಳದ ಕೋಪವನ್ನು ಮಗುವಿನ ಮೇಲೆ ತೋರಿಸುದು. ಇದು ತುಂಬಾ ಸೂಕ್ಷ್ಮ ವಿಚಾರ. ಮಗುವಿಗೆ ಏನೂ ಗೊತ್ತಾಗುದಿಲ್ಲ ಅಂತ ಹೇಳಿ ನಾವು ಅಂದುಕೊಂಡಿರ್ತೇವೆ. ಆದ್ರೆ ಇದು ಮಗುವಿನ ಆತ್ಮವಿಶ್ವಾಸದ ಬುಡವನ್ನೇ ಕಿತ್ತು ಹಾಕಿ ಬಿಡ್ತದೆ. ಕೆಲಸದ ಸ್ಥಳದಲ್ಲಿ ಏನೋ ಕಿರಿಕಿರಿ ಆಗಿರ್ತದೆ, ಅಥವಾ ಆಫೀಸ್ನಲ್ಲಿ ಬಾಸ್ ಬೈದಿರ್ತಾರೆ. ಅದೇ ಗುಂಗಿನಲ್ಲಿ ಮನೆಗೆ ಬಂದು ಸುಮ್ನೆ ಟಿವಿ ನೋಡ್ತಾ ಇದ್ದ ಮಗುವನ್ನು 3 ಹೊತ್ತು ಟಿವಿ ಟಿವಿ ಟಿವಿ, ಓದುದಿಲ್ಲ ಬರೆಯುವುದಿಲ್ಲ, ಹೋಗು ಓದ್ಕೋ ಅಂತ ಹೇಳಿ ಟಿವಿ ಆಫ್ ಮಾಡಿ ಮಗುವಿನ ಮೇಲೆ ಕಿರುಚಿ ಬಿಡ್ತೇವೆ. ಪೋಷಕರ ಅವತಾರ ನೋಡಿದ ಮಕ್ಕಳಿಗೆ ಒಂದು ಕ್ಷಣ ಏನು ಅಂತಲೇ ಗೊತ್ತಾಗುದಿಲ್ಲ. ಗಾಬರಿಯಿಂದ ನನ್ನಿಂದಲೇ ಅಪ್ಪ ಅಮ್ಮನಿಗೆ ಕೋಪ ಬಂದಿದೆ, ಹಾಗಾದ್ರೆ ನಾನು ಕೆಟ್ಟವನು ಅಂತ ಅಂದುಕೊಳ್ತದೆ. ಇದು ಕೀಳರಿಮೆ ಬೆಳೀಲಿಕ್ಕೆ ದಾರಿ ಆಗ್ತದೆ. ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಗಂಡ ಹೆಂಡತಿ ಜಗಳ ತಡೆಯಲಿಕ್ಕೆ ಆಗದೆ ತಬ್ಬಿಬಾಗಿ ಎಲ್ಲಿಯಾದ್ರೂ ಮಗು ಮಧ್ಯೆ ಬಂದ್ರೆ, ನಿನ್ನಿಂದಲೇ ಈ ಮನೆ ಹೀಗೆ, ನೀನು ಹುಟ್ಟಿದ ಮೇಲೆ ಈ ಕಷ್ಟ ಅಂತ ರೇಗಿ ಬಿಡ್ತೇವೆ. ಇಣಿಸಿ, ಆಗ ಮಗುವಿನ ಮನಸ್ಸಿಗೆ ಏನು ಯೋಚನೆ ಬರ್ಬೋದು? ನಾನು ಹುಟ್ಟಬಾರ್ದಿತ್ತು, ಅಪ್ಪ ಅಮ್ಮನಿಗೆ ನಾನೊಂದು ಭಾರ ಅಂತ. ಇನ್ನು ಮಧ್ಯಮ ವರ್ಗದ ಹೆಚ್ಚಿನ ಮನೆಗಳಲ್ಲಿ ಸಾಲ, ಹಾಗೆ ಹಣದ ಟೆನ್ಷನ್ ಸಾಮಾನ್ಯ. ಇದೇ ಯೋಚನೆ ಮೀರುವಾಗ ಮಗು ತನಗೇನಾದ್ರೂ ಚಾಕ್ಲೇಟ್ ಅಥವಾ ಸಣ್ಣ ಪುಟ್ಟ ಆಸೆ ಹೇಳಿದ್ರೆ, ಮನೇಲೇನು ದುಡ್ಡಿನ ಮರ ಇದೆಯಾ, ದುಡಿದು ದುಡಿದು ನಾನು ಸಾಯ್ತಾ ಇದ್ದೇನೆ ಅಂತ ಮಗುವಿನ ಮೇಲೆ ರೇಗಿ ಬಿಡ್ತೇವೆ. ಮಗುವಿಗೆ ನೋವು ಮಾಡ್ಬೇಕನ್ನೋ ಯಾವ ಉದ್ದೇಶವೂ ನಮ್ಗೆ ಇರೋದಿಲ್ಲ. ಆದ್ರೆ ಮಗು ಏನು ತಿಳ್ಕೊಳ್ತದೆ? ನನ್ನ ಆಸೆಗಳೇ ಮನೆಗೆ ಸಮಸ್ಯೆ, ನಾನು ಏನೂ ಕೇಳಬಾರ್ದು ಅಂತ ಪಾಪ ನಿರ್ಧರಿಸಿ ಬಿಡ್ತದೆ. ಇಂಥ ದಿನನಿತ್ಯದ ಹಲವಾರು ಉದಾಹರಣೆಗಳಿವೆ. ಆದ್ರೆ ಪೋಷಕರೇ ಯೋಚಿಸಿ, ಇದಕ್ಕೆಲ್ಲ ಮಗು ಕಾರಣವೇ ಅಲ್ಲ. ಆದ್ರೆ ನಮ್ಮ ಕೋಪವನ್ನು, ಅಸಹಾಯಕತೆಯನ್ನು ಮಕ್ಕಳ ಮೇಲೆ ತೋರಿಸಿ ಬಿಡ್ತೇವೆ. ಇದರಿಂದ ಮಗುವಿನ ಮೇಲೆ ಎಂಥ ಪರಿಣಾಮ ಆಗ್ತದೆ ಗೊತ್ತುಂಟಾ? ಮನೆ ಅನ್ನೋದು ಸೇಫ್ ಜಾಗ ಅಲ್ಲ. ಅಮ್ಮ ಯಾವಾಗ ಬೈತಾಳೋ, ಅಪ್ಪ ಯಾವಾಗ ಕೋಪ ಮಾಡಿಕೊಳ್ತಾರೋ ಅಂತ ಯಾವಾಗಲೂ ಹೆದರಿಕೆಯಲ್ಲೇ ಇರ್ತದೆ. ಇದರಿಂದ ಆತ್ಮವಿಶ್ವಾಸ ಬೆಳೆಯುವ ಮೊದಲೇ ಮುದುಡಿ ಹೋಗ್ತದೆ. ಇನ್ನು ಮನೆಯಲ್ಲಿ ಎಲ್ಲ ಸಮಸ್ಯೆಗೂ ನಾನೇ ಕಾರಣ ಅನ್ನೋ ತಪ್ಪಿತಸ್ಥ ಭಾವನೆ ಮೂಡ್ತದೆ. ಕೋಪ, ದುಃಖ ಬಂದ್ರೂ ತೋರಿಸುವುದಿಲ್ಲ, ಮತ್ತೆ ಸಮಸ್ಯೆ ಆಗುದು ಬೇಡ ಅಂತ. ಇದರ ಪರಿಣಾಮ ಅಂದ್ರೆ ಮಕ್ಕಳು ದೊಡ್ಡವರಾದ ಮೇಲೆ ಇದೇ ಖಿನ್ನತೆಗೆ ದಾರಿ ಆಗ್ತದೆ. ನನ್ನಿಂದಲೇ ಎಲ್ಲರಿಗೂ ಕಷ್ಟ ಅಂದ್ಕೊಳ್ತಾರೆ. ಯೋಚಿಸಿ, ಮಕ್ಕಳು ಏನೂ ಮಾಡದ ತಪ್ಪಿಗೆ ನಮ್ಮ ಜಗಳದ ಕಾರಣದಿಂದ ಮನಸ್ಸಿನಲ್ಲಿ ಇಷ್ಟೆಲ್ಲಾ ನಕಾರಾತ್ಮಕ ಯೋಚನೆ ಮಾಡಿದ್ರೆ ಆತ್ಮವಿಶ್ವಾಸ ಬೆಳೆಯುವುದು ಬಿಡಿ, ಹತ್ತಿರವೂ ಸುಳಿಯುವುದಿಲ್ಲ. ಹಾಗಾದ್ರೆ ನಾವು ಏನ್ ಮಾಡಬಹುದು? ಕೋಪ ಅಥವಾ ತಾಳ್ಮೆ ಕಳೆದುಕೊಂಡಾಗ ಒಂದು ಕ್ಷಣ ಮನಸ್ಸಿನಲ್ಲಿ ಕೇಳಿಕೊಳ್ಳಿ, ನನ್ಗೆ ಕೋಪ ಬರ್ಲಿಕ್ಕೆ ನಿಜವಾದ ಕಾರಣ ಏನು, ಮಗು ಅಂತ. ಆಗ್ಲೇ ನಮ್ಮ ಅರ್ಧ ಸಮಸ್ಯೆ ಹಗುರ ಆಗ್ತದೆ. ಆದ್ರೂ ನಿಮ್ಮ ಕೋಪ ಕಂಟ್ರೋಲಿಗೆ ಬರದೆ ಮಗುವಿನ ಮೇಲೆ ರೇಗಿ ಬಿಟ್ರೆ ನಿಮ್ಮ ಅಹಂಕಾರ ಬದಿಗೆ ಇಟ್ಟು ಮಕ್ಕಳಲ್ಲಿ ಕ್ಷಮೆ ಕೇಳಿ. ಇದರಿಂದ ನಿಮ್ಮ ಮರ್ಯಾದೆ ಹೋಗುದಿಲ್ಲ, ಬದಲಿಗೆ ನೀವು ಅವರ ದೃಷ್ಟಿಯಲ್ಲಿ ಹೀರೋ ಆಗ್ತೀರಿ.
ಏನು ತಲೆ ಬಿಸಿಗೆ ಬೈದೆ ಮಗ, ಸಾರಿ ಮುದ್ದು, ನೀನ್ ತುಂಬಾ ಒಳ್ಳೆ ಮಗು ಅಂತ ತಬ್ಬಿಕೊಳ್ಳಿ ಅಥವಾ ಒಂದು ಮುತ್ತು ಕೊಡಿ. ಜಗಳ ಯಾರ ಮನೆಯಲ್ಲಿ ಆಗುದಿಲ್ಲ ಹೇಳಿ. ಆದ್ರೆ ಮಕ್ಕಳ ಎದುರು ಜಗಳ ಮಾಡುವುದನ್ನು ಖಂಡಿತ ತಪ್ಪಿಸಿ. ಒಂದು ವೇಳೆ ನಿಮ್ಮ ತಾಳ್ಮೆಯ ಕಟ್ಟೆ ಒಡೆದು ಜಗಳ ಆದರೂ ಮಗುವಿನ ಮನಸ್ಸು ನೋವಾಗದಂತೆ ಪರಿಹಾರ ಮಾಡಿ. ಯಾವುದೇ ಕಾರಣಕ್ಕೂ ಮಗುವನ್ನು ಗುರಿಯಾಗಿಸಬಾರದು. ಇದರಿಂದ ಮಗು ಏನು ಕಲಿತದೆ ಗೊತ್ತುಂಟಾ? ಕೋಪಕ್ಕೆ ನಾನು ಕಾರಣ ಅಲ್ಲ, ಅಪ್ಪ ಅಮ್ಮನಿಗೆ ನನ್ನ ಮೇಲೆ ಪ್ರೀತಿ ಉಂಟು, ನಾನು ಸೇಫ್ ಅಂತ ಹೆಮ್ಮೆ ಪಡ್ತಾರೆ. ಜೊತೆಗೆ ದೊಡ್ಡವರು ತಪ್ಪು ಮಾಡ್ತಾರೆ ಆದ್ರೆ ಒಪ್ಪಿಕೊಳ್ತಾರೆ ಅಂತ ತಿಳ್ಕೊಂಡು ಮುಂದೆ ತನ್ನಿಂದ ಏನಾದ್ರೂ ತಪ್ಪಾದ್ರೆ ತಪ್ಪೇ ಮಾಡಿಲ್ಲ ಅಂತ ವಾದಿಸುವ ಬದಲು ತಪ್ಪನ್ನು ಒಪ್ಪಿಕೊಳ್ಳುವ ಗುಣ ಬೆಳೀತದೆ, ಮತ್ತೆ ವಾಸ್ತವ ಅರಿತುಕೊಳ್ತದೆ. ಹಾಗಾಗಿ ಪೋಷಕರೇ, ನಿಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ನಡೆಯುವಂತಹ ಈ ತಪ್ಪುಗಳೇ ಮಕ್ಕಳ ಆತ್ಮವಿಶ್ವಾಸಕ್ಕೆ ಪೆಟ್ಟು ಕೊಡೋದ್ರಿಂದ ನಮ್ಮ ಮಕ್ಕಳೇ ನಮ್ಮ ಭವಿಷ್ಯ ಅಂತ ಕಷ್ಟಪಡುವ ನಾವು ನಮ್ಮ ಮಕ್ಕಳ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವಂತಹ ಈ ತಪ್ಪುಗಳನ್ನು ಮಾಡದಿರೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ವಂದನೆಗಳು.